ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಕನ್ನಯ್ಯ ಕುಮಾರ್ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, 2024ರ ಲೋಕಸಭಾ ಚುನಾವಣೆಯಲ್ಲಿ ಕನ್ನಯ್ಯ ಕುಮಾರ್ ಅವರು ವಹಿಸ್ತಾ ಇರುವಂತಹ ಪಾತ್ರ ಏನು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಲೆನಿನ್ಗ್ರಾಡ್ ಎಂದು ಹೆಸರು ಪಡೆದಿದ್ದಂತಹ ಬಿಹಾರದ ಬೇಗುಸರಾಯ್ನಲ್ಲಿ ಕಳೆದ ಸಲ ಅವರು ಚುನಾವಣೆಗೆ ನಿಂತಿದ್ರು 2019ರಲ್ಲಿ ಸಿಪಿಐ ಪಕ್ಷದಿಂದ. ಅಲ್ಲಿಂದ ಅವರು ಬಿಜೆಪಿಯ ಗಿರಿರಾಜ್ ಕಿಶೋರ್ ವಿರುದ್ಧ ಸೋತು ಸುಣ್ಣವಾಗಿ ಅಲ್ಲಿಂದ ಅವರು 2021ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು. ಕಾಂಗ್ರೆಸ್ ಪಕ್ಷದ NSVI ರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆ ಏನಿದೆ ಅದರ ರಾಷ್ಟ್ರೀಯ ಉಸ್ತುವಾರಿಯಾಗಿ AICCಗೆ ಒಂದು ಉಸ್ತುವಾರಿ ಅನ್ನುವಂತಹ ಒಂದು ದೊಡ್ಡ ಪದವಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಆ ಮೂಲಕ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ. ಈ ಸಲ ಕಾಂಗ್ರೆಸ್ ಪಕ್ಷ ಅವರನ್ನ ಬಿಹಾರದಲ್ಲಿ ಚುನಾವಣೆಗೆ ನಿಲ್ಲಿಸಬೇಕು ಅಂತ ಇತ್ತು, ಅದೇ ಬೆಗುಸರಾಯ್ ಕ್ಷೇತ್ರದಿಂದ. ಆದರೆ ಅಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ವ್ಯಾಮೋಹ ಮತ್ತು ಅವರ ಪಕ್ಷದ ಒಂದು ಹೊಂದಾಣಿಕೆ ಏನಿದೆ ಕಾಂಗ್ರೆಸ್ ಜೊತೆಗೆ, ಅದರಲ್ಲಿ ಯಾವ ಸೀಟ್ಗಳನ್ನು ಕೊಡಬೇಕು ಯಾವ ಸೀಟ್ಗಳನ್ನು ಕೊಡಬಾರದು ಅನ್ನುವಂಥ ನಿರ್ಧಾರವನ್ನ ಏಕಪಕ್ಷೀಯವಾಗಿ ಲಾಲು ಪ್ರಸಾದ್ ಅವರು ತೆಗೆದುಕೊಂಡದ್ರಿಂದ ಅಲ್ಲಿಂದ ಬೆಗುಸರಾಯ್ನಿಂದ ಗಂಟು ಮೂಟೆಯನ್ನು ಕಟ್ಟಿ ಕನ್ನಯ್ಯ ಕುಮಾರ್ ಅವರು ದೆಹಲಿಗೆ ಬರಬೇಕಾಯಿತು. ಕನ್ನಯ್ಯ ಕುಮಾರ್ ದೆಹಲಿಯನ್ನು ಪ್ರವೇಶಿಸಿದ್ದಾರೆ. ಈಗ ಅವರು ಏನು ಈಶಾನ್ಯ ದೆಹಲಿಯಿಂದ ಲೋಕಸಭೆಗೆ ಸ್ಪರ್ಧಿಸೋದಕ್ಕೆ ಪ್ರಚಾರವನ್ನು ಆರಂಭಿಸಿದ್ದಾರೆ. ಅಲ್ಲಿ ಬಹಳ ದೊಡ್ಡ ಪ್ರತಿಸ್ಪರ್ಧಿ ಅವರು ಎದುರಿಗಿದ್ದಾರೆ. ದೆಹಲಿನಲ್ಲಿ ಒಟ್ಟು 7 ಲೋಕಸಭಾ ಕ್ಷೇತ್ರಗಳಿವೆ. 2019ರ ಚುನಾವಣೆಯಲ್ಲಿ 7 ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಕ್ಷ ಗೆದ್ದುಕೊಂಡಿತ್ತು. ಆದರೆ ಈ ಸಲ ಆ 7 ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಯನ್ನು ಹಾಕಬೇಕು ಅಂತ ಹೇಳಿ ಬಿಜೆಪಿ ಆಲೋಚನೆ ಮಾಡಿದಾಗ ಅಲ್ಲಿ ಇರುವಂತಹ ಪ್ರತಿರೋಧದ ಅಲೆಯನ್ನು ಗಮನಿಸಿ. ಯಾಕಂತ ಹೇಳಿದ್ರೆ ಆಮ್ ಆದ್ಮಿ ಪಕ್ಷ ಬಹಳ ಪ್ರಬಲವಾಗಿ ದೆಹಲಿನಲ್ಲಿ ರಾಜ್ಯಭಾರ ನಡೆಸ್ತಾ ಇದೆ. ರಾಜ್ಯ ಸರ್ಕಾರದ ಮೇಲೆ ತನ್ನ ನಿಯಂತ್ರಣವನ್ನ 2ನೇ ಬಾರಿಯ ಚುನಾವಣೆಯಲ್ಲೂ ಕೂಡ ಅದು ಪಡೆದುಕೊಂಡು ಅಲ್ಲಿ ಬಹಳ ಭದ್ರವಾಗಿ ತಲೆ ಊರಿದೆ. ಹಾಗಾಗಿ ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಆಮ್ ಆದ್ಮಿ ಪಾರ್ಟಿ ಎರಡನ್ನ ಎದುರಿಸಿ ಈ ಸಲವೂ ಗೆಲ್ಲಬೇಕು ಅನ್ನುವಂತಹ ಒಂದು ತಂತ್ರಗಾರಿಕೆಯಿಂದ ಬಿಜೆಪಿ ಅಲ್ಲಿ ಈ ಹಿಂದೆ 2019ರಲ್ಲಿ ಗೆಲುವು ಸಾಧಿಸಿದಂತಹ 6 ಮಂದಿ MP ಗಳಿಗೆ ಈ ಸಲ ಟಿಕೆಟ್ ಕೊಟ್ಟಿಲ್ಲ. ಒಬ್ಬ ವ್ಯಕ್ತಿಗೆ ಮಾತ್ರ ಟಿಕೆಟ್ ಕೊಟ್ಟಿದೆ. ಆ ಒಬ್ಬ ವ್ಯಕ್ತಿ ಈಶಾನ್ಯ ದೆಹಲಿಯಲ್ಲಿ ನಿಂತಿರುವಂತಹ ಮನೋಜ್ ತಿವಾರಿ ಬಿಜೆಪಿ ಬಹಳ ಪಾಪ್ಯುಲರ್, ಬಹಳ ಜನಪ್ರಿಯ ನಾಯಕ. ದೆಹಲಿನಲ್ಲಿ ಭೋಜ್ಪುರಿ ಗಾಯಕ. ಬಹಳವಾಗಿ ದೆಹಲಿನಲ್ಲಿ, ಈಶಾನ್ಯ ದೆಹಲಿನಲ್ಲಿ, ಅದರಲ್ಲಿ ಮುಖ್ಯವಾಗಿ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ವಲಸೆ ಬಂದಂತಹ ಲಕ್ಷಾಂತರ ಜನ ಮತದಾರರಿದ್ದಾರೆ. ಈ ಮತದಾರರ ಮೇಲೆ ಕಣ್ಣಿಟ್ಟು ಮನೋಜ್ ತಿವಾರಿಯನ್ನ 2019ರಲ್ಲಿ ಬಿಜೆಪಿ ಅಲ್ಲಿ ಚುನಾವಣೆಗೆ ನಿಲ್ಲಿಸಿತ್ತು. ಬಿಜೆಪಿಯ ಮನೋಜ್ ತಿವಾರಿ ಕೂಡ ಬಹಳ ಪ್ರಬಲ ಪ್ರತಿಸ್ಪರ್ಧಿ. ಕನ್ನಯ್ಯ ಕುಮಾರ್ ಅವರು ದೆಹಲಿನಲ್ಲಿ ಅವರನ್ನು ಎದುರಿಸೋದಷ್ಟು ಸುಲಭ ಇಲ್ಲ. ವಾಸ್ತವವಾಗಿ 2009ರಲ್ಲಿ ಮನೋಜ್ ತಿವಾರಿ ಭೋಜಪುರಿ ಜನಪ್ರಿಯ ಗಾಯಕ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿದ್ರು. ಅದು ಯಾರ ವಿರುದ್ಧ? ಯೋಗಿ ಆದಿತ್ಯನಾಥ್ ವಿರುದ್ಧ ಗೋರಖ್ಪುರದಲ್ಲಿ ಅವರು ಸ್ಪರ್ಧೆ ಮಾಡಿದ್ರು ಲೋಕಸಭೆಗೆ. ಆದರೆ ಅಲ್ಲಿ ಸೋಲಪ್ಪಿಕೊಂಡ ಕೆಲವೇ ವರ್ಷಗಳಲ್ಲಿ ಅವರು ಬಿಜೆಪಿಗೆ ಸೇರ್ಪಡೆಯಾದರು. 2014ರಲ್ಲಿ ಈಶಾನ್ಯ ದೆಹಲಿಯಿಂದ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯಾಗಿ ಅವರು ಕಣಕ್ಕೆ ಇಳಿದರು. ಆಗ ಸುಮಾರು 1.44 ಲಕ್ಷ ಮತಗಳ ಅಂತರದಿಂದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಿ ಮನೋಜ್ ತಿವಾರಿ ಅವರು ಲೋಕಸಭೆಯನ್ನು ಪ್ರವೇಶಿಸಿದರು. 2ನೇ ಬಾರಿ 2019ರಲ್ಲಿ ಅಷ್ಟೊತ್ತಿಗೆ ಮನೋಜ್ ತಿವಾರಿ ದೆಹಲಿಯಲ್ಲಿ ತನ್ನ ಬೇರುಗಳನ್ನು ಇನ್ನಷ್ಟು ಬಲವಾಗಿ ಊರಿದ್ರು, ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿದ್ರು. ದೆಹಲಿಯ ಮುಖ್ಯಮಂತ್ರಿಯಾಗಿ ಬಹಳ ದೊಡ್ಡ ದಾಖಲೆಯನ್ನು ಮಾಡಿರುವಂತಹ ಶೀಲಾ ದೀಕ್ಷಿತ್, ಕಾಂಗ್ರೆಸ್ನ ಬಹಳ ಪ್ರಮುಖ ನಾಯಕಿ, ಅವರ ವಿರುದ್ಧ 2019ರಲ್ಲಿ ಮನೋಜ್ ತಿವಾರಿ ಈಶಾನ್ಯ ದೆಹಲಿಯಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿ ಬಹಳ ದೊಡ್ಡ ಮತದ ಅಂತರದಿಂದ, ಸುಮಾರು 3.63 ಲಕ್ಷ ಮತಗಳ ಅಂತರದಿಂದ ಅವರು 2ನೇ ಬಾರಿಗೆ ಸಂಸತ್ ಸದಸ್ಯರಾಗಿ ಆಯ್ಕೆಯಾದವರು. ಈಗ ಕನ್ನಯ್ಯ ಕುಮಾರ್ ಅವರನ್ನ 2024ರ ಚುನಾವಣೆಯಲ್ಲಿ ಎದುರಿಸಬೇಕಾಗಿದೆ. 2019ರಲ್ಲಿ ಈಶಾನ್ಯ ದೆಹಲಿಯಲ್ಲಿ ಬಿಜೆಪಿ ಗಳಿಸಿದಂತಹ ಮತ 54%. ಅದೇ ಕಾಂಗ್ರೆಸ್ ಗಳಿಸಿದಂತಹ ಮತ 29%. ಅದೇ ಕ್ಷೇತ್ರದಲ್ಲಿ 3ನೇ ಅಭ್ಯರ್ಥಿಯಾಗಿ ನಿಂತಿದ್ದಂತಹ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಗಳಿಸಿದಂತಹ ಮತ 13%. ಇವಾಗ ನಾವು ಈ ಶೇಕಡಾವಾರು 2019ರ ಮತಗಳನ್ನೇ ಲೆಕ್ಕ ಹಿಡಿದು ನೋಡಿದರೆ ಕನ್ನಯ್ಯ ಕುಮಾರ್ ಅವರ ಸವಾಲು ಎಷ್ಟು ಕಠಿಣದ್ದು ಅನ್ನೋದು ನಮಗೆ ಅರ್ಥ ಆಗುತ್ತೆ. 29% ಮತ್ತು 13%, ಇದು ಎರಡನ್ನೂ ಸೇರಿಸಿದ್ರೆ ನಾವು 42% ಮತಗಳಾಗ್ತವೆ. ಯಾಕಂತ ಹೇಳಿದ್ರೆ ಸಂಯುಕ್ತ ಅಭ್ಯರ್ಥಿಯಾಗಿ ಇವತ್ತು ಕನ್ನಯ್ಯ ಕುಮಾರ್ ಅಲ್ಲಿ ನಿಂತಿದ್ದಾರೆ. ದೆಹಲಿಯ 7 ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧಿಸುತ್ತಿದ್ದು 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ. ಈಶಾನ್ಯ ದೆಹಲಿಯ ಚಿತ್ರ ಇವತ್ತಿನ ಮಟ್ಟಿಗೆ ನೋಡಿದ್ರೆ ಕನ್ನಯ್ಯ ಕುಮಾರ್ ಗೆಲುವು ಎಷ್ಟೊಂದು ಕಠಿಣ ಎನ್ನುವುದು ನಮಗೆ ಅರ್ಥ ಆಗುತ್ತೆ. ಆದರೆ ಕನ್ನಯ್ಯ ಕುಮಾರ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಕಳೆದ 10 ವರ್ಷಗಳ ಇತಿಹಾಸವನ್ನು ತೆಗೆದುಕೊಂಡು ನೋಡಿದರೆ ನಾವು 2015ರಲ್ಲಿ ಏನು ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ಅಭ್ಯರ್ಥಿಯಾಗಿ ದೆಹಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿನಲ್ಲಿ
ಅವರು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಏನು ಆಯ್ಕೆ ಆದ್ರಲ್ಲ, ಆ ಬಳಿಕ ಅವರ ಜನಪ್ರಿಯತೆಯ ಗ್ರಾಫ್ ಏರಿರುವುದನ್ನು ನಾವು ಇಲ್ಲಿ ಗಮನಿಸಬೇಕು. ಹಾಗಾಗಿ ದೆಹಲಿ ಅವರಿಗೇನು ಅಪರಿಚಿತ ಏನಲ್ಲ. ಅವರು ದೆಹಲಿಯಲ್ಲೇ ಬಹಳ ದೊಡ್ಡ ಜನಪ್ರಿಯ ಯುವ ನಾಯಕರಾಗಿ ಬೆಳೆದು ಬಂದವರು. ಎಬಿವಿಪಿಯ ಮತ್ತು ಸಂಘ ಪರಿವಾರದ ಬಿಜೆಪಿಯ ಅಂಗಪಕ್ಷಗಳ ಪ್ರತಿರೋಧವನ್ನು ಎದುರಿಸಿಕೊಂಡು ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡವರು. ಹಾಗಾಗಿ ಅವತ್ತು ಏನು JNU ಕ್ಯಾಂಪಸ್ನಲ್ಲಿ ಆಜಾದಿ ಕುರಿತು ಏನು ಒಂದು ಆಂದೋಲನ ನಡೆಯಿತು, ಅದಕ್ಕೆ ಸಂಬಂಧಿಸಿದಂತಹ ಸ್ಲೋಗನ್ಗಳು ಎಷ್ಟು ಜನಪ್ರಿಯವಾಯಿತು, ಎಷ್ಟೊಂದು ವಿದ್ಯಾರ್ಥಿಗಳು ಅವರ ಬೆನ್ನ ಹಿಂದೆ ಗಟ್ಟಿಯಾಗಿ ನಿಂತಿದ್ರು ಅನ್ನೋದೆಲ್ಲ ನಮಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಮರಳಿ ದೆಹಲಿಯಲ್ಲಿ ಚುನಾವಣಾ ಕಣಕ್ಕೆ, ರಾಜಕೀಯದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಸಿಕ್ಕಿದ್ರೆ ಏನಾದರೂ ಸಾಧನೆಯನ್ನು ಮಾಡಬಹುದು ಎನ್ನುವಂತಹ ನಿಲುವಿನಲ್ಲಿ ಕನ್ಹಯ್ಯಕುಮಾರ್ ಬಂದು ನಿಂತಿದ್ದಾರೆ. ಅವರ ಪಕ್ಷ ಕೂಡ CPIನಿಂದ ಕಾಂಗ್ರೆಸ್ಸಿಗೆ ಬದಲಾಗಿದೆ. ಕಾಂಗ್ರೆಸ್ನ ಬಹಳ ಮುಖ್ಯವಾದಂತಹ ಒಂದು ಭವಿಷ್ಯದ ಮುಖ ರಾಹುಲ್ ಗಾಂಧಿ ಅವರು ಅವರನ್ನ ಬಂಧಿಸ್ತಾರೆ. ಕನ್ಹಯ್ಯಕುಮಾರ್ ಅವರು ನಾಮಿನೇಷನ್ ಅವರ ಹೆಸರನ್ನ ಅಭ್ಯರ್ಥಿಯಾಗಿ ಪತ್ರಿಕಾಗೋಷ್ಠಿನಲ್ಲಿ ಅನೌನ್ಸ್ ಮಾಡಿದಾಗ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಇದು ಕಾಂಗ್ರೆಸ್ಸಿನ ಭವಿಷ್ಯದ ಮುಖ ಅನ್ನುವಂಥದ್ದು. ಹೆಚ್ಚೇನು ವಯಸ್ಸಾಗಿಲ್ಲ ಕನ್ಹಯ್ಯಕುಮಾರ್ ಅವರಿಗೆ, ಕೇವಲ 37 ವರ್ಷದ ಯುವಕ. ಬಿಹಾರದಲ್ಲಿ ಎಡಪಂಥೀಯ ಚಳವಳಿಯಲ್ಲಿ ಸಕ್ರಿಯವಾಗಿದ್ದು, ಬೇಗುಸರಾಯ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುಮಾರು 3 ಲಕ್ಷ ಮತಗಳನ್ನು ಅವರು ಮೊದಲ ಬಾರಿಯ ಚುನಾವಣೆಯಲ್ಲಿ 2019ರಲ್ಲಿ ಗಳಿಸಿದ್ರು. ಅಲ್ಲಿ ಪಕ್ಷದ ಒಂದು ಬಹಳ ದೊಡ್ಡ ಬೇರು ತಳಮಟ್ಟದಲ್ಲಿ ಬಹಳ ಜೋರಾಗಿತ್ತು. ಅಲ್ಲಿ ಬೇಗುಸರಾಯ್ ಬಿಹಾರದಲ್ಲಿ ಎಷ್ಟು ಜನಪ್ರಿಯ ಅಂತ ಹೇಳಿದ್ರೆ, ಅದನ್ನ ಭಾರತದ ಲೆನಿನ್ಗ್ರಾಡ್ ಅಂದ್ರೆ ರಷ್ಯಾದಲ್ಲಿರುವಂತಹ ಕಮ್ಯುನಿಸ್ಟರ ಒಂದು ಕೇಂದ್ರ ಏನಿದೆ ಲೆನಿನ್ಗ್ರಾಡ್, ಆ ರೀತಿ ಅದನ್ನ ಕರೀತಾ ಇದ್ರು. ಅಂತಹ ಕ್ಷೇತ್ರದಲ್ಲಿ ಅವರು ಪ್ರಬಲ ಕೇಂದ್ರ ಸಚಿವರ ವಿರುದ್ಧ ನಿಂತು ಮೊದಲ ಚುನಾವಣೆಯಲ್ಲಿ ಅಷ್ಟೊಂದು ಮತಗಳನ್ನು ಗಳಿಸಿದ್ದಾರೆ ಅಂದ್ರೆ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಅಲ್ಲಿ ಗಮನಕ್ಕೆ ಬಂದಿರುತ್ತೆ. ಅದೇ ರೀತಿಯ ವರ್ಚಸ್ಸನ್ನು ಅವರು ಈಶಾನ್ಯ ದೆಹಲಿಯಲ್ಲಿಯೂ ಕೂಡ ತೋರಿಸ್ತಾರ, ಮತದಾರರ ಮೇಲೆ ಮೋಡಿ ಮಾಡ್ತಾರ ಅನ್ನುವಂಥದ್ದು ಬಹಳ ಕುತೂಹಲದ ಪ್ರಶ್ನೆ. ಬಿಹಾರದಲ್ಲಿ ಬೇಗುಸರಾಯಿಯನ್ನ ಬಿಟ್ಟು ಬರಲಿಕ್ಕೆ ಕಾರಣವಾದಂತಹ ಅಂಶಗಳು ಯಾವುದು ಕನ್ಹಯ್ಯಕುಮಾರ್ ಅನ್ನೋದನ್ನು ನಾವು ಗಮನಿಸಬೇಕು. ರಾಜಕೀಯ ವಿಶ್ಲೇಷಕರು ಈ ವಿಷಯಕ್ಕೆ ಸಂಬಂಧಿಸಿ ಹೆಚ್ಚಿನ ರೀತಿಯಲ್ಲಿ ಇತ್ತೀಚೆಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಬಿಹಾರದ ರಾಜಕೀಯದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ವ್ಯಾಮೋಹ, ತೇಜಸ್ವಿ ಯಾದವ್ ಅವರ ಮಗ ಇವತ್ತು ಪ್ರತಿಪಕ್ಷದ ನಾಯಕರಾಗಿ ಬಿಹಾರದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡ್ತಾ ಇದ್ದಾರೆ. ಅವರ ಹೆಸರು ಮುಸುಕಾಗಬಾರದು ಮತ್ತು ಅವರ ಭವಿಷ್ಯಕ್ಕೆ ತೊಂದರೆಯಾಗಬಾರದು ಅನ್ನೋ ಕಾರಣಕ್ಕಾಗಿ ಲಾಲು ಪ್ರಸಾದ್ ಯಾದವ್ ಅವರು ಕನ್ಹಯ್ಯಕುಮಾರ್ಗೆ ಟಿಕೆಟ್ ಅನ್ನು ನಿರಾಕರಿಸಿದ್ರು ಎನ್ನುವಂತಹ ಒಂದು ಮಾತು ಬಿಹಾರದಲ್ಲಿ ಕೇಳಿ ಬರ್ತಾ ಇದೆ. ಬಿಹಾರದಲ್ಲಿ ಕಾಂಗ್ರೆಸ್ಸು ಮತ್ತು RJD ಮತ್ತು ಎಡಪಕ್ಷಗಳ ನಡುವೆ ಹೊಂದಾಣಿಕೆ ಇದೆ. ಹೊಂದಾಣಿಕೆಯಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು. ಈ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಕಾಂಗ್ರೆಸ್ ಅನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಎಲ್ಲ ಅಭ್ಯರ್ಥಿಗಳ ಹೆಸರುಗಳನ್ನು ಪ್ರಕಟಿಸಿದ್ರು ಎನ್ನುವಂತಹ ಒಂದು ಮಾತು ಬಿಹಾರದಲ್ಲಿ ಕೇಳಿ ಬಂತು ಮತ್ತು ಅದು ನಿಜವೂ ಕೂಡ. ಅವರು ಲಾಲು ಪ್ರಸಾದ್ ಯಾದವ್ ಅವರಿಗೆ ಒಂದು ದೂರದರ್ಶಿ, ಒಂದು ರಾಜಕೀಯದ ಒಂದು ಬಹಳ ದೂರಗಾಮಿ ಪರಿಣಾಮದ ಬಗ್ಗೆ ಅರಿವಿತ್ತು ಅಂತ ಕಾಣುತ್ತದೆ. ಯಾಕಂತ ಹೇಳಿದ್ರೆ ಬೇಗುಸರಾಯ್ನಲ್ಲೇ ಮತ್ತೆ ಕನ್ಹಯ್ಯಕುಮಾರ್ ಸ್ಪರ್ಧೆ ಮಾಡಿ ಲೋಕಸಭೆಗೆ ಆಯ್ಕೆಯಾಗಿದ್ರೆ ಎಡಪಕ್ಷಗಳಿಂದ ಬಹಳ ದೊಡ್ಡ ನಾಯಕರಾಗಿ ಅವರು ಬೆಳೆಯುವಂತಹ ಸಾಧ್ಯತೆ ಇತ್ತು. ಬಿಹಾರದಲ್ಲಿ ಇನ್ನೊಬ್ಬ ಬಹಳ ದೊಡ್ಡ ಯುವಕ ನಾಯಕನಾಗಿ ಬೆಳೆಯೋದು ಲಾಲು ಪ್ರಸಾದ್ ಯಾದವ್ ಅವರಿಗೆ ಖಂಡಿತವಾಗಿಯೂ ಬೇಕಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ತೇಜಸ್ವಿ ಯಾದವ್ ಅವರಿಗೆ ಭವಿಷ್ಯದಲ್ಲಿ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ಲಾಲು ಪ್ರಸಾದ್ ಯಾದವ್ ಅವಸರದಿಂದ ಪತ್ರಿಕಾಗೋಷ್ಠಿ ಕರೆದು ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಯಾರ್ಯಾರಿಗೆ ಬಿಟ್ಟುಕೊಟ್ಟಿದ್ದೀವಿ ಅನ್ನೋದನ್ನ ಪಟ್ಟಿಯನ್ನು ಪ್ರಕಟಿಸಿದ್ರು. ಅದರಲ್ಲಿ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿರುವಂತಹ ಕ್ಷೇತ್ರಗಳು ಬೇರೆ ಇತ್ತು. ಬೇಗುಸರಾಯ್ನಲ್ಲಿ ಅದನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಡ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ 2021ರಲ್ಲಿ ಕನ್ಹಯ್ಯಕುಮಾರ್ ಅವರು ಕಾಂಗ್ರೆಸ್ ಸೇರಿದ್ದಲ್ಲಿ 3 ವರ್ಷಗಳಿಂದ ಅಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷದ ಸಂಘಟನೆಯನ್ನು ಅಲ್ಲಿ ಬಲಪಡಿಸಿದ್ದಾರೆ. ಆದರೆ 2024ರ ಚುನಾವಣೆಗೆ ಅವರಿಗೆ ಟಿಕೆಟ್ ಕೊಟ್ಟರೆ ಅವರು ಗೆಲ್ಲಬಹುದು ಎನ್ನುವಂತಹ ಒಂದು, ಯಾಕಂದ್ರೆ ಹಿಂದಿನ ಸಲದ ಚುನಾವಣೆಯಲ್ಲಿ RJD ಪ್ರತ್ಯೇಕವಾಗಿ ನಿಂತಿತ್ತು, CPI ಪ್ರತ್ಯೇಕವಾಗಿ ನಿಂತಿತ್ತು ಮತ್ತು ಬಿಜೆಪಿ ಪ್ರತ್ಯೇಕವಾಗಿ ನಿಂತಿತ್ತು. ಆದರೆ ಈ ಸಲ CPIಗೆ RJDಯ ಬೆಂಬಲ ಇದೆ ಮತ್ತು ಬೇರೆ ಕೆಲವು ಸ್ಥಳೀಯ ಪಕ್ಷಗಳ ಒಂದು ಮೈತ್ರಿಕೂಟ ಇದೆಯಲ್ಲ ಅಲ್ಲಿ ಇಂಡಿಯಾ ಒಕ್ಕೂಟ, ಅದರ ಎಲ್ಲ ಬೆಂಬಲ ಸಿಗುತ್ತೆ. ಹಾಗಾಗಿ ಏನಾದರೂ ಗೆಲುವು ಸಾಧಿಸಿದ್ರೆ ಅನ್ನುವಂಥ ಒಂದು ಅನುಮಾನ ಅವರಿಗೆ ಉಂಟಾದ್ರಿಂದ ಅವರು ಅವಸರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಬೇಗುಸರಾಯ್ನಿಂದ ನಮ್ಮ ಮೈತ್ರಿಕೂಟದ ಟಿಕೆಟ್ ಅನ್ನು ನಾವು CPIಗೆ ಕೊಟ್ಟಿದ್ದೇವೆ ಎನ್ನುವುದನ್ನು ಅವರು ಪ್ರಕಟಿಸಿದರು. CPIಗೆ ಕೊಟ್ಟಿದೆ ಅಂದ್ರೆ ಅಲ್ಲಿ ಕಾಂಗ್ರೆಸ್ನ ಪರವಾಗಿ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹ ಕನ್ಹಯ್ಯಕುಮಾರ್ ಅವರಿಗೆ ಟಿಕೆಟ್ ಇಲ್ಲ ಅನ್ನುವಂತಹ ಒಂದು ನಿರ್ಧಾರ ಅವರದ್ದಾಗಿತ್ತು. ಈ ನಿರ್ಧಾರವನ್ನು ಅವರು ಕೈಗೊಳ್ಳುವಾಗ ಕಾಂಗ್ರೆಸ್ ಪಕ್ಷವನ್ನು ಯಾವುದೇ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಕಾಂಗ್ರೆಸ್ಸಿನ ನಾಯಕರು ಕೂಡ ಬಹಳಷ್ಟು ಮಂದಿ ಅಸಮಾಧಾನ ವ್ಯಕ್ತಪಡಿಸಿದರು. ಆದ್ರೆ ಒಂದು ಸಂತಸದ ಸಂಗತಿ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಪುತ್ರ ವ್ಯಾಮೋಹದ ಒಂದು ಪರಂಪರೆ ಇದ್ರೂ ಕೂಡ
ರಾಹುಲ್ ಗಾಂಧಿ ಈ ಸಲ ಬಹಳ ಸ್ಪಷ್ಟವಾಗಿ ಕನ್ಹಯ್ಯಕುಮಾರ್ ಅವರನ್ನ ಮುಂಚೂಣಿಗೆ ತರಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ರು. ಭಾರತ್ ಜೋಡೋ ಯಾತ್ರಾದಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರು ಕನ್ಹಯ್ಯಕುಮಾರ್ ಅವರನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಬಂದಿದ್ರು. ಕನ್ಹಯ್ಯಕುಮಾರ್ ಯುವ ಜನರ ಮೇಲೆ, ಈ ದೇಶದ ಯುವ ಜನತೆಯ ಮೇಲೆ ಯಾವ ರೀತಿಯ ಒಂದು ಸಂಮೋಹನೆಯನ್ನು ಉಂಟು ಮಾಡಿದ್ದಾರೆ, ಯಾವ ರೀತಿಯ ಅವರ ಚರಿಷ್ಮಾ ಯುವಕರ ಮೇಲೆ ಕೆಲಸ ಮಾಡ್ತಾ ಇದೆ ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರು ಬಹಳ ಸ್ಪಷ್ಟವಾಗಿ ಬಿಹಾರದಲ್ಲಿ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ, ದೆಹಲಿಯಲ್ಲಿ ತಮ್ಮ ಪಕ್ಷಕ್ಕೆ ಏನು ಆಮ್ ಆದ್ಮಿ ಮೈತ್ರಿಯಲ್ಲಿ ಬಿಟ್ಟು ಕೊಟ್ಟಿರುವಂತಹ 3 ಕ್ಷೇತ್ರಗಳಿದೆ. ಅದರಲ್ಲಿ ಒಂದು ನಾರ್ತ್ ವೆಸ್ಟ್, ಇನ್ನೊಂದು ನಾರ್ತ್ ಈಸ್ಟ್, ಇನ್ನೊಂದು ಚಾಂದ್ನಿ ಚೌಕ್. ಅದರಲ್ಲಿ ನಾರ್ತ್ ಈಸ್ಟ್ ನಲ್ಲಿ ಕನ್ಹಯ್ಯಕುಮಾರ್ ಅವರಿಗೆ ಕಾಂಗ್ರೆಸ್ನ ಟಿಕೆಟ್ ಅನ್ನು ರಾಹುಲ್ ಗಾಂಧಿ ಅವರು ಘೋಷಿಸಿದ್ದಾರೆ. ನಾರ್ತ್ ಈಸ್ಟ್ ನಲ್ಲಿ, ಈಶಾನ್ಯ ದೆಹಲಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ವಲಸೆ ಬಂದಿರುವಂತಹ ಕಾರ್ಮಿಕರೇ ಮತದಾರರಾಗಿ ಲಕ್ಷಾಂತರ ಜನ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮನೋಜ್ ತಿವಾರಿಗೆ ಬಿಜೆಪಿ 2014ರಲ್ಲಿ ಅಲ್ಲಿ ಟಿಕೆಟ್ ಕೊಟ್ಟಿತ್ತು. ಅದರ ಫಲಿತಾಂಶ ಅವರ ಪರವಾಗಿ ಕೂಡ ಬಂದಿತ್ತು. ಅದನ್ನೇ ಈ ಸಲ ಕಾಂಗ್ರೆಸ್ ಪ್ರಯತ್ನಿಸ್ತಾ ಇದೆ. ಉತ್ತರ ಪ್ರದೇಶ ಮತ್ತು ಬಿಹಾರ, ಕನ್ಹಯ್ಯಕುಮಾರ್ ಬಿಹಾರದಿಂದ ಬಂದಿದ್ದಾರೆ, ಮನೋಜ್ ತಿವಾರಿ ಉತ್ತರ ಪ್ರದೇಶದಿಂದ ಬಂದಿದ್ದಾರೆ. ವಲಸೆ ಬಂದವರು ಇಬ್ರು ಕೂಡ, ಆದ್ರೆ ಅಲ್ಲಿಯವರೇ ಆಗಿದ್ದಾರೆ ಈಗ. ಹಾಗಾಗಿ ಮನೋಜ್ ತಿವಾರಿಯನ್ನು ಸೋಲಿಸೋದಕ್ಕೆ ಕನ್ಹಯ್ಯಕುಮಾರ್ ಬಿಟ್ರೆ ಇನ್ನೊಬ್ಬ ಅಭ್ಯರ್ಥಿ ಸಿಗ್ಲಿಕ್ಕಿಲ್ಲ ಎನ್ನುವಂತಹ ಕಾಂಗ್ರೆಸ್ನ ನಿರ್ಧಾರ ಕೂಡ ಬಹಳ ಸಮಯೋಚಿತವಾದದ್ದೇ ಆಗಿದೆ. ಆದರೆ ಅಲ್ಲಿ ಪರಿಸ್ಥಿತಿ ಏನಿದೆ, ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದನ್ನು ನಾವು ಗಮನಿಸಿದಾಗ ಕನ್ಹಯ್ಯಕುಮಾರ್ ಇದೇ ಮೊದಲ ಬಾರಿಗೆ ಅಲ್ಲಿ ಚುನಾವಣಾ ರಾಜಕೀಯಕ್ಕೆ ಇಳಿದಿದ್ದಾರೆ. ಹಾಗಾಗಿ ಅವರು ಹೊಸಬ್ರೇ ಆಗ್ತಾರೆ. ಮನೋಜ್ ತಿವಾರಿ ಪದೇ ಪದೇ ಒಂದು ಮಾತನ್ನ ಈ ಸಲ ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾ ಇದ್ದಾರೆ ದೆಹಲಿನಲ್ಲಿ, ನನ್ನ ಸಾಧನೆ ನಿಮ್ಮ ಕಣ್ಣ ಮುಂದಿದೆ, ಮತದಾರರ ಕಣ್ಣ ಮುಂದಿದೆ. ನಾನು 2 ಟರ್ಮ್ ಸಂಸತ್ ಸದಸ್ಯರಾಗಿ ಈಶಾನ್ಯ ದೆಹಲಿಗೆ ಏನೇನೆಲ್ಲ ಕೆಲಸ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನೀವು ನನ್ನ ಸಾಧನೆಯನ್ನು ನೋಡ್ತೀರಾ ಅಥವಾ ಎಲ್ಲಿಂದಲೂ ವಲಸೆ ಬಂದಂತಹ ಇನ್ನೊಬ್ಬ ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡ್ತೀರಾ ಅನ್ನೋ ನಿರ್ಧಾರವನ್ನು ನಿಮಗೆ ಬಿಡ್ತೀನಿ ಅನ್ನುವಂತಹ ಮಾತುಗಳನ್ನ ಮನೋಜ್ ತಿವಾರಿ ಹೇಳ್ತಾ ಇದ್ದಾರೆ. ಮನೋಜ್ ತಿವಾರಿ ಅವರಿಗೂ ಗೊತ್ತಿದೆ ಕನ್ಹಯ್ಯಕುಮಾರ್ ಸಾಮಾನ್ಯ ಎದುರಾಳಿ ಅಲ್ಲ ಅಂತ ಹೇಳಿ. ಆದ್ರೆ ಅವರಿಗೆ ಅವರ ಎಕ್ಸ್ಪೀರಿಯನ್ಸ್ನ ಒಂದು ಆತ್ಮವಿಶ್ವಾಸ ಅವರ ಮನಸ್ಸಲ್ಲಿದೆ. ಅದೇನು ಅಂತ ಹೇಳಿದ್ರೆ 15 ವರ್ಷಗಳಿಗಿಂತ ಹೆಚ್ಚು ಕಾಲ ದೆಹಲಿಯ ಮುಖ್ಯಮಂತ್ರಿಯಾಗಿ ಬಹಳ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಂತಹ ಶೀಲಾ ದೀಕ್ಷಿತ್ ಅವರನ್ನೇ 2019ರಲ್ಲಿ ಅವರು ಸೋಲಿಸಿದ್ದಾರೆ ಅಲ್ಲಿ. ಹಾಗಾಗಿ ಈ ಸಲ ಕನ್ಹಯ್ಯಕುಮಾರ್ ಅವರನ್ನು ಕೂಡ ಸೋಲಿಸ್ತೇನೆ ಎನ್ನುವಂತಹ ಒಂದು ಭರವಸೆಯ ಮೇಲೆ, ಒಂದು ವಿಶ್ವಾಸದ ಮೇಲೆ ಮನೋಜ್ ತಿವಾರಿ ತಮ್ಮ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಮನೋಜ್ ತಿವಾರಿ ಪ್ರಚಾರ ಎಷ್ಟು ಚೇತೋಹಾರಿಯಾಗಿರ್ತದೆ ಅಂದ್ರೆ ಅಲ್ಲಿ ಹಾಡುಗಳು, ಆಮೇಲೆ ಭಾಷಣಗಳು, ಜನರ ಜೊತೆಗೆ ಇಂಟಿಮೆಸಿಯಾಗಿ ಬೆರೆತು ಪ್ರಚಾರ ಮಾಡುವಂತಹ ಒಂದು ವಿಧಾನ ಅವರಿಗೆ ಕರತಲಾಮಲಕವಾಗಿದೆ. ಆದ್ರಿಂದ ಅವರನ್ನ ಸುಲಭವಾಗಿ ಕನ್ಹಯ್ಯಕುಮಾರ್ ಪರಿಗಣಿಸ್ಲಿಕ್ಕಾಗಲ್ಲ. ಹಾಗೆಂದು ಹೇಳಿ ಕನ್ಹಯ್ಯಕುಮಾರ್ ಅವರು ಕೂಡ ಕಡಿಮೆ ಅಭ್ಯರ್ಥಿ ಏನಲ್ಲ. ಕನ್ಹಯ್ಯಕುಮಾರ್ ಅವರು ವಿದ್ಯಾರ್ಥಿ ನಾಯಕನಾಗಿ ಇದ್ದ ಹಿಂದಿನಿಂದಲೂ ಹಿಡಿದು ಇಲ್ಲಿಯವರೆಗೆ ಅವರ ವಿಡಿಯೋಗಳು ಲಕ್ಷಾಂತರ ಕೋಟ್ಯಾಂತರ ಜನರು ವೀಕ್ಷಣೆ ಮಾಡಿದ್ದಾರೆ. ಆ ವಿಡಿಯೋಗಳಲ್ಲಿ ಮತದಾರರನ್ನ ಒಪ್ಪಿಸುವಂತಹ ಅವರ ವಿಶಿಷ್ಟ ಶೈಲಿ, ಅಂಕಿ ಅಂಶಗಳ ಮುಖೇನ ಇಡೀ ರಾಜಕೀಯ ಪರಿಸ್ಥಿತಿಯನ್ನು ನಮ್ಮ ಮುಂದೆ ಬಿಚ್ಚಿಡುವಂತಹ ಪರಿ ಮತ್ತು ಅವರು ಬಳಸುವಂತಹ ಹಿಂದಿ ಭಾಷೆ, ಬಹಳ ಅತ್ಯುತ್ತಮವಾದಂತಹ ಹಿಂದಿ ಭಾಷೆಯನ್ನು ಪರಿಣಾಮಕಾರಿಯಾಗಿ ಕನ್ಹಯ್ಯಕುಮಾರ್ ಅವರು ಕೂಡ ಬಳಸ್ತಾ ಇದ್ದಾರೆ. ಹಾಗಾಗಿ ಈಶಾನ್ಯ ದೆಹಲಿಯ ಕಣ ಈ ಸಲ ಎಲ್ಲರ ಕಣ್ಣನ್ನ ತನ್ನತ್ತ ಸೆಳೆದಿದೆ. ಬಹಳ ಹಣಾಹಣಿ ಹೋರಾಟ, ರೋಮಾಂಚಕ ಹೋರಾಟ ಈಶಾನ್ಯ ದೆಹಲಿಯಲ್ಲಿ ನಡೀತಾ ಇದೆ. ಕನ್ಹಯ್ಯಕುಮಾರ್ ನಿಜಕ್ಕೂ ರಾಹುಲ್ ಗಾಂಧಿ ಅವರು ಹೇಳಿದಂತೆ ಭಾರತ ದೇಶದ ಭವಿಷ್ಯದ ಒಂದು ಮುಖ ಅನ್ನುವ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಕನ್ಹಯ್ಯಕುಮಾರ್ ಈಶಾನ್ಯ ದೆಹಲಿಯಲ್ಲಿ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಇದೆ. ಯಾಕೆಂತ ಹೇಳಿದ್ರೆ ನಾಳೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರು ಅಥವಾ ಬರದೇ ಇದ್ರು, ಇಂಡಿಯಾ ಒಕ್ಕೂಟದ ನೆರವಿನಿಂದ ಪ್ರತಿಪಕ್ಷ ಸರ್ಕಾರ ರಚಿಸಿದ್ರು ಕೂಡ ಸಂಸತ್ತಿನಲ್ಲಿ ಒಂದು ವಿಷಯವನ್ನ ಬಹಳ ಕೂಲಂಕಷವಾಗಿ ಪರಿಶೀಲಿಸಿ ಪ್ರತಿಯೊಂದು ವಿಚಾರವನ್ನ ತಿಳಿದುಕೊಂಡು ಅತ್ಯುತ್ತಮವಾದಂತಹ ರೀತಿಯಲ್ಲಿ ಸಂಸತ್ತಿನಲ್ಲಿ ಪ್ರೆಸೆಂಟ್ ಮಾಡುವಂತಹ ಒಂದು ಕೆಪಾಸಿಟಿ ಇರುವ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಆಯ್ಕೆಯಾಗಿ ಬರಬೇಕಾಗಿದೆ ಭಾರತೀಯ ಸಂಸತ್ತಿಗೆ. ಭಾರತೀಯ ಸಂಸತ್ತಿನ ಗುಣಮಟ್ಟ ಇತ್ತೀಚೆಗೆ ಕಡಿಮೆ ಆಗ್ತಾ ಇರೋದನ್ನ ಪ್ರಜಾಪ್ರಭುತ್ವ ಪ್ರಿಯರೆಲ್ಲರೂ ಗಮನಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕನ್ಹಯ್ಯಕುಮಾರ್ ಅವರ ವಿಜಯ ಬಹಳ ಮುಖ್ಯವಾಗಿ ಆಗಬೇಕಾದಂತಹದ್ದು. ಅವರು ವಿಜಯಿಯಾಗಿ ಲೋಕಸಭೆಗೆ ಆಯ್ಕೆ ಆಗ್ತಾರಾ ಇಲ್ವಾ ಅನ್ನೋದನ್ನ ಮುಂದಿನ ತಿಂಗಳಲ್ಲಿ ನಡೆಯಲಿರುವಂತಹ ಚುನಾವಣೆ ನಿರ್ಧರಿಸಲಿದೆ. ಅಲ್ಲಿಯವರೆಗೆ ಕಾದು ನೋಡೋಣ.